ಪುರುಷರ 100 ಮೀಟರ್ ಓಟದ ಸ್ಪರ್ಧೆ ಪ್ರಾರಂಭಗೊಂಡಿದ್ದು ಮುಂಚೂಣಿಯಲ್ಲಿ ಧರ್ಮ ಹಾಗೂ ಸಂಜಯ್ ಅವರು ಕ್ರೀಡಾಕೂಟದ ವೇಗದ ಓಟಗಾರ ಯಾರೆಂದು ಕಾತುರದಲ್ಲಿ ಮಹಿಳೆಯರ 100 ಮೀಟರ್ ಓಟದ ಸ್ಪರ್ಧೆ ಪ್ರಾರಂಭಗೊಂಡಿದೆ. ಚಪ್ಪಾಳೆಯ ಪ್ರೋತ್ಸಾಹದೊಂದಿಗೆ ಈಗಾಗಲೇ ನಡೆದಂತಹ ಪುರುಷರ 100 ಮೀಟರ್ ಓಟದ ಸ್ಪರ್ಧೆಯ ವಿಜೇತರು ಟ್ರ್ಯಾಕ್ ಅಲ್ಲಿ ನಿಂತ್ಕೊಳ್ಳಿ. ಕಾಂಪಿಟೇಟರ್ಸ್ ಆನ್ ಯೋರ್ ಮಾರ್ಕ್. Set. Men's relay is good. Shri Jairam Rai BB. The special unit in the top place. Congratulations. Second DR and third. Lakshmi. ಪರಿಚಯ ಮಾಡ್ಕೊಳ್ತಾ ಇದ್ದಾರೆ ಮಾನ್ಯ ಡಾಕ್ಟರ್ ಎಂ.ಬಿ. ಬೋರಲಿಂಗಯ್ಯ ಸಾಹೇಬ್ರವರು, ಡಿಐಜಿಪಿ ಸಾಹೇಬ್ರವರು, ದಕ್ಷಿಣ ವಲಯ ಮೈಸೂರವರು. ಅವರಿಗೆ ಪೊಲೀಸ್ ಅಧೀಕ್ಷಕರು ಜೊತೆಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಡಿಐಜಿಪಿ ಸಾಹೇಬರಿಗೆ ನಾವು ಕೊಡಗು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಅತಿಥಿಗಳಾಗಿ ಭಾಗವಹಿಸಿರುವವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಾವು ಕೊಡಗು ಜಿಲ್ಲಾ ಪೊಲೀಸ್ನ ಅಭಿಮಾನವನ್ನು ಅವರಿಗೆ ನಾವು ತೋರಿಸೋಣ. ಈಗ ಮಡಿಕೇರಿ ತಂಡವನ್ನ ಮಾನ್ಯ ಸಾಹೇಬರು ಪರಿಚಯ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಫೈನಲ್ ಪ್ರವೇಶ ಮಾಡಿರ್ತಕ್ಕಂಥ ಮಡಿಕೇರಿ ಉಪವಿಭಾಗ ಮಹಿಳಾ ತಂಡ ಹಾಗೂ ಸ್ಪೆಷಲ್ ಯೂನಿಟ್ ಮಹಿಳಾ ತಂಡ. ಮಾನ್ಯ ಡಿಐಜಿಪಿ ಸಾಹೇಬ್ರವರು ಡಾಕ್ಟರ್ ಎಂ ಎರಡು ತಂಡಗಳನ್ನ ಪ್ರೋತ್ಸಾಹಿಸಬೇಕು. ಮಾನ್ಯ ಡಿಐಜಿಪಿ ಸಾಹೇಬ್ರವರು ಒಂದು ನಿಮಿಷ ಮಡಿಕೇರಿ ರೆಡಿ ಇಲ್ಲ. ಏಟಿಗೆ ಎದುರೇಟು ನಾವು ಯಾರಿಗೂ ಕಣ್ಣಿಲ್ಲ ಅಂತೇಳಿ ಉಭಯ ತಂಡಗಳು ಸಮಬಲದ ಹೋರಾಟವನ್ನ ನಡೆಸ್ತಾ ಇದ್ದಾವೆ. ಸ್ವಲ್ಪ ಮಟ್ಟಿಗೆ ಮಡಿಕೇರಿ ತಂಡ ಮುನ್ನಡೆಯಲ್ಲಿದೆ, ಆದರೂ ಕೂಡ ಸ್ಪೆಷಲ್ ಯೂನಿಟ್ ತಂಡ ಬಿಟ್ಕೊಡ್ತಾ ಇಲ್ಲ. ರಣರೋಚಕ ಪಂದ್ಯ. ಮಹಿಳೆಯರ ಹಗ್ಗಜಗ್ಗಾಟದ 1ನೇ ಸೆಟ್ ಇನ್ನು ಮಧ್ಯದಲ್ಲೇ ಇದೆ. ರಣರೋಚಕವಾಗಿದೆ. ಮಡಿಕೇರಿ ತಂಡ ತೀರ್ಪು ಪ್ರಕಟ ಆಗ್ತದೆ, ಆದರೆ ಯಾರು ಬಿಟ್ಕೊಡ್ತಾಯಿಲ್ಲ. ಅದ್ಭುತವಾದಂತಹ ಹೋರಾಟ ಇದು. ಹಗ್ಗಜಗ್ಗಾಟದ ರಣರೋಚಕ ಕ್ಷಣಗಳು. ಮಹಿಳಾ ಪೊಲೀಸರು ಸಮಬಲದ ಹೋರಾಟವನ್ನ ಸ್ಪೆಷಲ್ ಯೂನಿಟ್ ಹಾಗೂ ಮಡಿಕೇರಿ ತಂಡ ನೀಡ್ತಾ ಇದ್ದಾರೆ. ಕೊನೆ ದಿನದಲ್ಲಿ ಸ್ಪೆಷಲ್ ಯೂನಿಟ್ ಹಗ್ಗಜಗ್ಗಾಟದ ಬರಬೇಕು. ಗಣೇಶ್ ಸರ್ ಓಕೆ ರೆಡಿ ಇದ್ದಾರೆ. ಅದ್ಭುತವಾದಂತಹ ಹೋರಾಟ. ಏಟಿಗೆ ಎದುರೇಟು ಹೋರಾಟ. ನಿರ್ಣಾಯಕ ಪಂದ್ಯ. ಯಾರ ಪಾಲಾಗಲಿದೆ ಗೆಲುವು? 1-1ರಲ್ಲಿ ಸರಣಿ ಸಮಬಲವಾಗಿದೆ. ಅದ್ಭುತವಾದಂತಹ ಹೋರಾಟ. ಇನ್ನು ಸೆಂಟ್ರಲ್ ಲೈನಲ್ಲೇ ಇದೆ ರಿಬ್ಬನ್. ಒಂದು ಚೂರು ಕೂಡ ಆ ಕಡೆ ಈ ಕಡೆ ಅಲುಗಾಡಿಲ್ಲ. ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಆ ಕಡೆ ಒಮ್ಮೆ ಅತ್ತ ಒಮ್ಮೆ ಇತ್ತ. ಇದುವೇ ಹಗ್ಗಜಗ್ಗಾಟ. ಅದ್ಭುತವಾದಂತಹ ಹೋರಾಟ. ಒಂದು ಚೂರು ಅಲುಗಾಡಿಲ್ಲ. ಮಧ್ಯದಲ್ಲೇ ಇದೆ ರಿಬ್ಬನ್. ಒಮ್ಮೆ ಅತ್ತ ಒಮ್ಮೆ ಇತ್ತ. ಅದ್ಭುತಕಾರ. ಈ ಒಂದು ಹೋರಾಟಕ್ಕೆ ಅಶೋಕ ಸ್ಪೆಷಲ್ ಯೂನಿಟ್ ತಂಡ ವಿಜಯಶಾಲಿ. ಸ್ಪೆಷಲ್ ಯೂನಿಟ್ ತಂಡ ವಿಜಯ ದಯಮಾಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಅಣಿ ಆಗಬೇಕು.
ಡಿಆರ್ ತಂಡ ಹಾಗೂ ಸೋಮಾರ್ಪೇಟೆ ತಂಡದ ನಡುವೆ ಏನು ನಿಮ್ಮ ಮುಂದೆ ಕೆಲವೇ ಕ್ಷಣಗಳಲ್ಲಿ ಅದ್ಭುತವಾದಂತ ಅದನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ಸಾಹೇಬ್ರವರು ಜೋರಾದ ಚಪ್ಪಾಳೆ ಮುಖಾಂತರ ಆಟಗಾರರು ಹಾಗೂ ಕ್ರೀಡಾ ಪ್ರೇಕ್ಷಕರು ಈ ಕ್ರೀಡಾಕೂಟಕ್ಕೆ ಹಗ್ಗಜಗ್ಗಾಟದ ಕ್ರೀಡೆಗೆ ಸ್ವಾಗತವನ್ನ ಕೋರಬೇಕು. ಎಲ್ಲ ಕ್ರೀಡಾ ಪ್ರೇಕ್ಷಕರು, ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು, ಕುಟುಂಬದವರು ಜೋರಾದ ಚಪ್ಪಾಳೆಯೊಂದಿಗೆ ಈಗ ಹಗ್ಗಜಗ್ಗಾಟಕ್ಕೆ ಚಾಲನೆ. ಮಾನ್ಯ ಡಿಐಜಿಪಿ ಸಾಹೇಬರು ಈಗ ಸೋಮಾರ್ಪೇಟೆ ತಂಡವನ್ನ ಪರಿಚಯ ಮಾಡಿಕೊಂಡು SP ಸರ್ ಅವರೊಂದಿಗೆ ಸಾಕ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ DR ಹಾಗೂ ಸೋಮಾರ್ಪೇಟೆ ತಂಡಗಳ ನಡುವೆ ತಮ್ಗೆಲ್ಲರಿಗೂ ಕೂಡ ಬಡಾಕರಣದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ತಮಗೆ. ಅದರೊಂದಿಗೆ ವಿಶೇಷ ಆಕರ್ಷಣೆ ವೇದಿಕೆಯಲ್ಲಿ ಇರುತ್ತೆ. ತಮಗೆ ಅದು ಅಚ್ಚರಿ ಸರ್ಪ್ರೈಸ್ ಇರುತ್ತೆ. ಬನ್ನಿ ಈ ಕಡೆ ಬನ್ನಿ ಕೃಷ್ಣ. ನೋಡಿ ಹಿಂದೆ ಇರಬೇಕು ಬನ್ನಿ ಸೋಮಾರ್ಪೇಟೆ. ಇಲ್ಲಿ ಸ್ವಲ್ಪ ಹಿಂದೆ ಹೋಗ್ಬೇಕು ನೋಡಿ. ಹಿಂದೆ ಹೋಗಿ ಯಾರ ಹತ್ರ ಬರ್ಬಾರಪ್ಪ. ಅತ್ಯಂತ ಸುಲಲಿತವಾಗಿ ಎಲ್ಲೂ ಸಾಧಿಸಲಿಕ್ಕೆ ಬಿಟ್ಕೊಡ್ತಾರೆ DR ತಂಡ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಣಾಯಕ ಸೋಮಾರ್ಪೇಟೆ ತಂಡ ಗೆದ್ದು ಬೀಳಿದೆ. ಕ್ಯಾಪ್ಟನ್ಸ್ ತಮ್ಮ ಸಿಬ್ಬಂದಿಯನ್ನು ಕಳಿಸ್ಕೊಡ್ಬೇಕು. ಮಂಜುನಾಥ್ ಬಿಗ್ಲರ್ ರೆಡಿ ಇದ್ದಾರಾ? ಬಿಗ್ಲರ್ ಕಂಟಿನ್ಯೂ. ಟಿಯನ್ನ ಯಾವುದು ತೆಗೆಯಲಾಗುತ್ತೋ ಆ ಅಂಕಣದವರು ಔಟ್ ಆಗ್ತಾರೆ. ಸ್ವಯಂ ಪ್ರೇರಣೆಯಿಂದ ಹೋಗ್ಬೇಕು. ಎಲ್ಲ ಒಳಗಡೆ ನಿಂತ್ಕೊಳ್ಳಿ. ಸ್ವಲ್ಪ ನಮ್ಮ ಆಫೀಸರ್ಸ್ ಗಮನಿಸಿ. ಹೋಗ್ಬೇಕು ನೋಡಿ, ನಮ್ಮ ಸಿಬ್ಬಂದಿಯವ್ರು ಗಮನಿಸಿ. ಹೊರಗಡೆ ಕಳ್ಸ್ಕೊಡಿ ಅವ್ರನ್ನ. ಹಾಗೆ ನಿಲ್ಲಿ, ಎಲ್ಲರೂ ಉಳಿದವ್ರು ಹಾಗೆ ನಿಲ್ಲಿ. ಇವ್ರನ್ನ ಕಳಿಸ್ಕೊಡ್ತೀವಿ, ಇವ್ರನ್ನ ಕಳಿಸ್ಕೊಡ್ತೀವಿ. ದಯಮಾಡಿ ಅಲ್ಲಿ ಹೋಗ್ಬಿಡಿ ಸ್ಟೇಜ್ ಹತ್ರ. ಹೊರಗಡೆ ನಿಂತಿರೋರೆಲ್ಲ ದಯಮಾಡಿ ಸ್ಟೇಜ್ ಹತ್ರ. ಮ್ಯೂಸಿಕ್ ಪ್ಲೀಸ್. ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಜಿಲ್ಲಾ ಸಶಸ್ತ್ರ ದಳ ತಂಡ ಮಡಿಕೇರಿ ಉಪವಿಭಾಗ ತಂಡ, ಇದೀಗ ವೇದಿಕೆ ಮುಂಭಾಗದಲ್ಲಿ ವಿರಾಜಪೇಟೆ ಉಪವಿಭಾಗ ತಂಡ. ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಮಹಿಳಾ ಪೊಲೀಸ್ ಪಡೆ. ಅವರನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವ ತಂಡ ವಿರಾಜಪೇಟೆ ಉಪವಿಭಾಗ ತಂಡ.
ಸೋಮವಾರಪೇಟೆ ಉಪವಿಭಾಗ ತಂಡ ಜೋಶಿ ಕುಟ್ಟಪ್ಪನವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಘಟಕ ಮಡಿಕೇರಿ. ಎಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಲಾಸ್ಟ್ ಮೊಮೆಂಟ್ ಸಾಹೇಬರು ಬರುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹಾಸನಲ್ಲಿ ಸುಮಾರು 4:15 ನಾನು ಕಾಲ್ ಮಾಡಿ ಸಾಹೇಬರು ನಾನು ಹೆಂಗೋ ಬಂದ್ಬಿಡ್ತೀನಿ ಅಂದ್ರೆ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ರು. ಲಾಸ್ಟ್ ಇಯರ್ ಬರೋಕ್ಕಾಗಿಲ್ಲ. ಈ ವರ್ಷ ಯಾವ ಕಾರಣಕ್ಕೂ ಸಾಹೇಬರಿಲ್ಲದೆ ಇದು ನಡೆಸಲ್ಲ ಅಂದ್ರೆ ನಾವು ಡೇಟ್ ಪ್ಲಾನ್ ಮಾಡಿಕೊಂಡು ಮಾಡಿದ್ವಿ. ಅದಕ್ಕೊಂದು 2-3 ಕಾರಣಗಳಿದೆ. ಸಾಹೇಬರ್ ಬಗ್ಗೆ ನಿಮ್ಮ ಎಲ್ಲರಿಗೂ ಗೊತ್ತಿರಬಹುದು. ಸಾಹೇಬರ್ ಕ್ಯಾರೆಕ್ಟರ್ ಭಾಳಷ್ಟು ಆಫೀಸರ್ಸ್ ಗೊತ್ತಿರಬಹುದು, ಸಿಬ್ಬಂದಿಗಳಿಗೆ ಮತ್ತು ಕೆಲವೊಬ್ಬರಿಗೂ ಗೊತ್ತಿರಲ್ಲ. ಸೊ ನಮ್ಮ ಅಧಿಕಾರ ಪವರ್, ನಾವೊಂದು ದೊಡ್ಡ ಅಧಿಕಾರಿಯಾಗಿದೆ ಅಂದ್ರೆ ಕೆಲವೊಬ್ಬರಿಗೆ ನಮ್ಮ ಆಫೀಸರ್ಸ್ ಅಲ್ಲಿ ಎಲ್ಲ ರ್ಯಾಂಕಲ್ಲಿ ಕೂಡ ಅಧಿಕಾರ ಅಂದ್ರೆ ಹೇಳೋದು, ಇನ್ನೊಬ್ಬರ ನಾವು ಡಾಮಿನೇಟ್ ಮಾಡೋದು, ನಾವು ದೊಡ್ಡವರಂದ್ರೆ ತೋರಿಸೋದು, ಇಂದಾಗ ಬಹಳಷ್ಟು ನಮ್ಮಲ್ಲಿ ಕೂಡ ಬಹಳಷ್ಟು ಜನರಿಗೆ ಇರ್ತದೆ. ಅದು ತಪ್ಪಂದ್ರೆ ಹೇಳೋದಕ್ಕಿಲ್ಲ. ಬಟ್ ಸಾಹೇಬರ್ ಭಯ ಹೇಳಬೇಕಂದ್ರೆ ಡೌನ್ ಟು ಎರ್ತ್. ನನಗೆ ಸಾಹೇಬರ್ ಪರಿಚಯ ಆಗಿರೋದು 2020 ನಾನು ಫಸ್ಟ್ ಟೈಮ್ ಭೇಟಿ ಮಾಡಿದೆ. ಒಂದು ಸೀನಿಯರ್ ಆಫೀಸರ್ಸ್ ಇಲಾಖೆಯಲ್ಲಿ ಸೀನಿಯರ್ ಆಫೀಸರ್ ಇರುವ ಸಂದರ್ಭದಲ್ಲಿ ಕೂಡ ಜೂನಿಯರ್ಸ್ಗೆ ಹೇಗೆ ಗೈಡ್ ಮಾಡಬೇಕು, ಡೌನ್ ಟು ಎರ್ತ್. ನಮ್ಮ ಅಧಿಕಾರ ಅಂದ್ರೆ ಹೇಳೋದು ಜನರಿಗೆ ನಾವು ಎಷ್ಟು ಸೇವೆ ಮಾಡ್ತೀವಿ, ಸ್ಟ್ರಾಂಗ್ ಡೆಸಿಷನ್ಸ್ ತಗೊಳ್ತೀವಿ. ನಾವು ಜೋರಾಗಿ ಮಾತಾಡೋದು ನಮ್ಮ ಅಧಿಕಾರ ಇಲ್ಲ, ಆಫೀಸರ್ಸ್ ಅನ್ನ ಬೈಯೋದು ನಮ್ಮ ಅಧಿಕಾರ ಇಲ್ಲ. ಸಾಲಿಡ್ ಡೆಸಿಷನ್ಸ್ ತಗೊಳ್ಬೋದು, ಲೀಗಲ್ ಆಗಿ ಕಾನೂನು ರೀತಿಯಲ್ಲಿ ಒಂದು ಶಿಕ್ಷೆ ಕೊಡುವುದು ಪೊಲೀಸ್ ಅಧಿಕಾರಿಯಾಗಿ, ಅದು ನಮ್ಮ ಅಧಿಕಾರ. ಒಂದು ಪೇಪರಲ್ಲಿ ಇರುವುದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋದು, ಅದು ನಮ್ಮ ಅಧಿಕಾರ. ಸಾಹೇಬರ ಬಗ್ಗೆ ನಾವು ಹೇಳಬೇಕಂದ್ರೆ ಯಾಕೆ ನಾನು ಎಷ್ಟು ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಗೊತ್ತಿಲ್ಲದೋ ಗೊತ್ತಿದೋ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತೀವಿ, ಒಬ್ಬರು ನೋಡಿ ಇನ್ನೊಬ್ಬರು ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತೀವಿ. ಇಲ್ಲ ಕೆಲವೊಬ್ಬರಿಗೆ ಏನಾಗಿರ್ತದೆ ಇಷ್ಟಪಡಲ್ಲ. ಬಟ್ ನನಗೆ ಗೊತ್ತಿದ್ದೋ ಗೊತ್ತಿಲ್ವೋ ಸಾಹೇಬರ ನೋಡಿ ಬಹಳಷ್ಟು ವಿಚಾರಗಳನ್ನು ಇನ್ಫ್ಲೂಯೆನ್ಸ್ ಆಗಿದ್ದೀನಿ. ಎಷ್ಟು ಕಾಮಾಗಿ, ಎಷ್ಟು ಒಂದು ಕ್ರೈಸಿಸ್ ಇರೋ ಸಂದರ್ಭದಲ್ಲಿಯೋ ಎಷ್ಟು ಕಾಮಾಗಿ ಒಂದು ಸೀನಿಯರ್ ಆಫೀಸರ್ ಇರಬೇಕಂದ್ರೆ 2 ಮರ್ಡರ್ ಆಗುತ್ತೋ 3 ಮರ್ಡರ್ ಆಗುತ್ತೆ ಅಂದ್ರೆ ನಾನು ಹೇಳುವಾಗಲೂ ಸಾಹೇಬರು ಕಂಫರ್ಟಬಲ್ ಆಗಿ ನನಗೆ ಹೇಳ್ತಾರೆ, ಮರ್ಡರ್ ಆಗಿರೋದು ನೀವೇನು ಮಾಡಿದಾರ ಇಲ್ಲ, ಯು ಹ್ಯಾವ್ ಟು ಬಿ ಕಾಮ್ ಅಂಡ್ ಕಂಪೋಸ್ಡ್. ಒಂದು ಆಫೀಸರ್ ಕಾಮ್ ಆಗಿರುವಾಗ ಡೆಸಿಷನ್ಸ್ ಸರಿಯಾಗಿ ಇರ್ತದೆ. ನೀವು ಜಿಟರಿ ಆಗ್ತೀರಂದ್ರೆ ಸರಿಯಾದ ಡೆಸಿಷನ್ ತಗೊಳಕ್ಕಾಗಲ್ಲ. ಇನ್ನೊಂದು ಸರಿ ತಪ್ಪ ಅಂದ್ರೆ ಆ ಮೊಮೆಂಟ್ ಅಲ್ಲಿ ಮಾಡೋದಕ್ಕಿಂತ ಪ್ರಾಬ್ಲಮ್ ಅನ್ನ ಹೆಂಗೆ ಸಾಲ್ವ್ ಮಾಡೋದು ಅಂದ್ರೆ ಹೇಳಿಕೊಡ್ತಾರೆ. ಅದ್ರ ಜೊತೆಗೆ ಪ್ರತಿಯೊಂದು ಮೈನ್ಯೂಟ್ ಅಬ್ಸರ್ವೇಷನ್, ಸ್ಮಾಲ್ ಅಬ್ಸರ್ವೇಷನ್ಸ್ ಮಾಡ್ತಾರೆ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ನೀವೆಲ್ಲರೂ ನೋಡ್ತಾ ಇರ್ತೀರಿ, ನಮ್ಮ ನೈಟ್ ಬಂದೋಬಸ್ತ್ ಹೆಂಗೆ ನಾವು ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ. ಅದಕ್ಕೆ ಸಾಹೇಬರು ಫಸ್ಟ್ ಬೆಲ್ಗಾಮಲ್ಲಿ ಸಾಹೇಬರು ಮಾಡಿದ್ರೆ ಒಂದು ರಿಫ್ಲೆಕ್ಟರ್ ಜಾಕೆಟ್ ಹಾಕಿರೋದ್ರಲ್ಲಿ, ಪೊಲೀಸಲ್ಲಿ ನಾವು ಲಾಸ್ಟ್ 2-3 years ಅಲ್ಲಿ ಪಬ್ಲಿಕ್ ಒಪಿನಿಯನ್ ಕೂಡ ಬಹಳಷ್ಟು ಬಂತು. ದಸರಾ ಸಂದರ್ಭದಲ್ಲಿ ಇರಲಿ, ಬೇರೆ ಬೇರೆ ಬಂದೋಬಸ್ತ್ಗಳಲ್ಲಿ ಪೊಲೀಸ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಹೇಳ್ತಾ ಇದ್ರು. ಈ ಅಬ್ಸರ್ವೇಷನ್ಸ್ ಸಾಹೇಬರ ಕಡೆಯಿಂದ ಬಂದಿರೋದು. ಸೆಕೆಂಡ್, ನಾನು ಪರ್ಸನಲ್ ಆಗಿ ಕೂಡ ಐ ಹ್ಯಾವ್ ಟು ಸ್ಪೀಕ್ ದ ಟ್ರೂತ್. ಇಲ್ಲಿ ಬರೋದಕ್ಕೆ ಮುಂಚೆ ಸ್ವಲ್ಪ ಹಾರ್ಶ್ ಆಗಿ ಮಾತಾಡೋದು. ಸೊ ಅವಾಗಲೇ ಇಲಾಖೆಯಲ್ಲಿ ನಾವು ಹಾರ್ಶ್ ಆಗಿ ಮಾತಾಡುವಾಗ ಇಲಾಖೆಯಲ್ಲಿ ಕಂಟ್ರೋಲ್ ಮಾಡೋದು, ಪೊಲೀಸ್ ಇಲಾಖೆಯಲ್ಲಿ ಹಂಗೇನೆ ಕಂಟ್ರೋಲ್ ಮಾಡೋದಕ್ಕಾಗುತ್ತಂದ್ರೆ ಅನ್ಕೊಂಡಿದೆ. ಈ 3 ವರ್ಷದಲ್ಲಿ ಸಾಹೇಬರ ಜೊತೆಯಲ್ಲಿ, ಸಾಹೇಬರ ಗೈಡೆನ್ಸ್ ಅಲ್ಲಿ ನಾನು ಅನ್ಕೊಂಡಿರೋದೇನೆಂದ್ರೆ, ಹಾರ್ಶ್ ಆಗಿ ಮಾತಾಡೋದು ಯಾವುದಕ್ಕೂ ಬೇಕಾಗಲ್ಲ. ಪ್ರತಿಯೊಬ್ಬರು ಇಲ್ಲಿರೋ ಪ್ರತಿಯೊಬ್ಬರು ನಮ್ಮ ಜೊತೆಗೆ ಬರುವ ಯಾರು, ಅದು ಕಾನ್ಸ್ಟೇಬಲ್ ಇರಲಿ, ಹೆಡ್ ಕಾನ್ಸ್ಟೇಬಲ್ ಇರಲಿ, ಇನ್ಸ್ಪೆಕ್ಟರ್ ಇರಲಿ, ನಮ್ಮ ಜೊತೆ ಬರುವ ಪ್ರತಿಯೊಬ್ಬರು ಅವ್ರ ತಂದೆ ತಾಯಿ ಆಗಿರ್ತಾರೆ, ಒಂದು ಮಗನಾಗಿರ್ತಾರೆ, ಅವ್ರಿಗಂದ್ರೆ ಒಂದು ಫ್ಯಾಮಿಲಿ ಇರ್ತದೆ. ಅವ್ರ ಜೊತೆ ತಪ್ಪು ಮಾಡಿದ್ದಾರೆ ಅಂದ್ರೆ ಕ್ರಮ ಕೈಗೊಳ್ಳಬಹುದು. ಅವ್ರ ಜೊತೆ ಹಾರ್ಶ್ ಆಗಿ ಮಾತಾಡೋದಕ್ಕೂ ಬೈಯೋದಕ್ಕೂ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಇದು ಸಾಹೇಬ್ರ ನನ್ನ ಕಡೆ ಯಾವಾಗಲೂ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂದ್ರೆ ನನಗೆ ಒಂದು ದಿವಸನೂ ಹೇಳಿಲ್ಲ, ಸಾಹೇಬ್ರ ನೀವು ಯಾರನ್ನೂ ಬೈಯಬಾರ್ದು ಇಂತಾಗ ನನ್ನ ಕಡೆ ಯಾವಾಗಲೂ ಹೇಳಿಲ್ಲ. ನಾವು ನೋಡ್ತೀವಿ ಎಲ್ಲ, ಒಂದು ಸಾಹೇಬ್ರ ಜೊತೆ ಒಬ್ಬರು ಬಂದು ಪ್ರಾಬ್ಲಮ್ ಹೇಳುವಾಗ ಹೆಂಗೆ ಸಾಹೇಬರು ಬೇರೆ ಯಾರು ಟ್ರೀಟ್ ಮಾಡ್ತಾರೆ ಅಂದ್ರೆ ನಾವು ನೋಡ್ತೀವಿ ಎಲ್ಲ. ಅದರಿಂದ ನಾನು ಕಲ್ಕೊಂಡಿರೋದು. ಸೊ ತುಂಬ ಸರ್, ಈ 3 ವರ್ಷದಲ್ಲಿ ನನಗೆ ಪರ್ಸನಲ್ ಆಗಿ ನಾನು ಹೇಳ್ತಾ ಇದ್ದೇನೆ ಸರ್, ತಮ್ಮ ಭಾರಿ ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ ಸರ್. ನಾನು ಪೊಲೀಸಿಂಗ್ ಮಾಡೋದ್ರಲ್ಲಿ ತಮ್ಮ ಇನ್ಫ್ಲೂಯೆನ್ಸ್ ಬಹಳಷ್ಟಿದೆ ಸರ್. ಈ ಮಾರ್ಗದರ್ಶನವನ್ನು ನೀವು ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ ಕೆಲವೊಂದು ಬಂದೋಬಸ್ತ್ ಲೀಗಲ್ ವಿಚಾರಗಳಲ್ಲಿ ಬಹಳಷ್ಟು ವಿಚಾರಗಳು ಹೇಳಿರ್ತೀರಿ ಸರ್. ಜೊತೆಗೆ ಪರ್ಸನಲ್ ಲೈಫಲ್ಲಿ ನಾವು ಹೆಂಗೆ ಇರಬೇಕು, ನಾವು
ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳನ್ನು ಹೆಂಗೆ ಟ್ರೀಟ್ ಮಾಡಬೇಕು, ಅವ್ರಿಗೆ ಹೆಂಗೆ ಬೆಲೆ ಕೊಡಬೇಕು ಅಂತ ನೀವು ಹೇಳಿಕೊಟ್ಟಿದ್ದಾರಲ್ಲ ಸರ್, ಅದು ತುಂಬ ಬೇಕಾಗುತ್ತೆ ಸರ್. ನಮ್ಮ ಇಲಾಖೆಯಲ್ಲಿ ನಾವು ಪ್ರತಿಯೊಬ್ಬರನ್ನು ಸರಿಯಾಗಿ ಟ್ರೀಟ್ ಬೇಕಾಗುತ್ತೆ ಸರ್. ಸೊ ಇದು ನಾನು ತಮ್ಮ ಕಡೆಯಿಂದ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗಿರೋದು ಸರ್. ಅದಕ್ಕೆ ತಮ್ಮಂಥ ಒಂದು ಸೀನಿಯರ್ ಆಫೀಸರ್ ನನಗೊಂದು ರೇಂಜ್ DIGP ಆಗಿ ಸಿಕ್ಕಿರೋದು ನನಗೊಂದು ಪುಣ್ಯ ಅಂದರೆ ಅನ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇದು ಸ್ವಾಗತ ಭಾಷಣವನ್ನು ಮುಂದುವರಿತಾ ಇದ್ದೀನಿ ಸರ್. ಇವತ್ತು ಈ ಕಾರ್ಯಕ್ರಮಕ್ಕೆ 2 ದಿವಸ ಒಂದು ಬಂದೋಬಸ್ತ್ ಕಾರಣದಿಂದ ಬರೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ನಮ್ಮ ಜೊತೆಗಿರುವ ಅಡಿಷನಲ್ SP ಅವರಿಗೆ ಸ್ವಾಗತಿಸ್ತಾ ಇದ್ದೀನಿ. ವೇಗದ ಓಟಗಾರ ಶ್ರೀ ಧರ್ಮ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದವರು. ಶ್ರೀ ಸಂಜು ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ ಶ್ರೀ ವಿಜಯ್ DR. ಮಹಿಳೆಯರ 100 ಮೀಟರ್ ಓಟದ ಸ್ಪರ್ಧೆಯ ವಿಜೇತರು. ಮೊದಲನೇ ಸ್ಥಾನ ಶ್ರೀಮತಿ ಭವ್ಯ. ಮಹಿಳೆಯರ 100 ಮೀಟರ್ ಓಟದ ಸ್ಪರ್ಧೆಯ ವಿಜೇತರು. ಮೊದಲನೇ ಸ್ಥಾನ ಶ್ರೀಮತಿ ಭವ್ಯ. ದ್ವಿತೀಯ ಸ್ಥಾನ ಶ್ರೀಮತಿ ರೇಣುಕಾ. ತೃತೀಯ ಸ್ಥಾನ ಶ್ರೀಮತಿ ಶಶಿಕಲಾ. ಸ್ಥಾನ ಶಶಿಕುಮಾರ್ ಸೋಮವಾರಪೇಟೆ ಉಪವಿಭಾಗ. ಪುರುಷರ 5000 ಮೀಟರ್ ಓಟದ ಸ್ಪರ್ಧೆಯ ವಿಜೇತರು. ಪ್ರಥಮ ಸ್ಥಾನ ಶಶಿಕುಮಾರ್. ದ್ವಿತೀಯ ಸ್ಥಾನ DAR ಅನ್ನು ನೀಡಬೇಕಾಗಿ ಕೋರುತ್ತೇವೆ. ಪುರುಷರ 4x100 ಮೀಟರ್ ರಿಲೇ ಸ್ಪರ್ಧೆಯ ವಿಜೇತರು. ಮೊದಲನೇ ಸ್ಥಾನ ಸ್ಪೆಷಲ್ ಯೂನಿಟ್. ಪುರುಷರ 4 ಮತ್ತು ಎಡಭಾಗದಲ್ಲಿ ಆಸೀನರಾಗಿರುವ ಸರ್ವರು ಕೂಡ ಕ್ರೀಡಾಪಟುಗಳಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಅಂಪೈರಿಂಗ್ ಮಾಡಿದಂತಹ PT ಮಾಸ್ಟರ್ಗಳಿಗೆ ನೆನಪಿನ ಕಾಣಿಕೆ ಶ್ರೀ ಕಿರಣ್ PM. ಅಥ್ಲೀಟ್ ಮತ್ತು ಗೇಮ್ಸ್ ತೀರ್ಪುಗಾರರು ಶ್ರೀ ಅಶೋಕ್ KJ. ಶ್ರೀ ಶಿವಪ್ರಸಾದ್ K. ಶ್ರೀ ವಿಕ್ರಮ್ BS. ಶ್ರೀ ರಘು TR. ಶ್ರೀ GC ಪೆರುಮಾಳ್ ರಿಟೈರ್ಡ್ ASI. ಶ್ರೀ GC ಕೃಷ್ಣ ರಿಟೈರ್ಡ್ ASI. ಶ್ರೀ ಜಯರಾಮ್ ರಾಯ್ BB ARSI. ಕ್ರಿಕೆಟ್ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದಂತಹ ತೀರ್ಪುಗಾರರು ಶ್ರೀ ರೇಣುಕಾ ಪ್ರಸಾದ್ ಮತ್ತು ಶ್ರೀ ಜಮೀರ್. ವಿಶೇಷ ಆಕರ್ಷಣೆ ಹೊಂದಿದೆ ಛದ್ಮವೇಷ ಪ್ರವೇಶ. ಕಲಾವಿದರು ಮೈದಾನ ಪ್ರವೇಶಿಸಬೇಕು. ಅದಾದ ನಂತರ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರವೀಣ್ ಕುಮಾರ್ ಶಟಲ್ ತೀರ್ಪುಗಾರರು. ಶ್ರೀ ಚೇತನ್ ಶಟಲ್ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಛದ್ಮವೇಷದ ಪಾತ್ರಧಾರಿ ಲೂನಾದಲ್ಲಿ ಮಹಾಪ್ರಭುಗಳೇ, ಮಡಿಕೇರಿಯಲ್ಲಿ ಚಳಿಗೆ ದೇಹಗಳು ಕುಗ್ಗಿ ಹೋಗಿದೆ. ಮಹಾಪ್ರಭುಗಳೇ, ಪುಸ್ತಕದಲ್ಲಿ ಎಲ್ಲರೂ ಆರೋಗ್ಯವಾಗಿ ಸದೃಢವಾಗಿದ್ದಾರೆ.
ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆದಾಗಲಿ ಮಾ ಪ್ರಭುಗಳೇ. ಧರ್ಮ ಯಮ ಧರ್ಮ. ಕೊಡಗು ಜಿಲ್ಲೆ ತೃತೀಯ ಸ್ಥಾನ ಪಡೆದವರು ಶ್ರೀ ಚಂದ್ರಶೇಖರ್ ಡಿವೈಎಸ್ಪಿ ಸೋಮವಾರಪೇಟೆ ಉಪವಿಭಾಗ. ನೂರು ಮೀಟರ್ ಓಟದ ಸ್ಪರ್ಧೆ ಅಧಿಕಾರಿಗಳದ್ದು ಪ್ರಥಮ ಸ್ಥಾನ ಗಣೇಶ್ ಹೆಚ್ಬಿ RPI DAR. ದ್ವಿತೀಯ ಸ್ಥಾನ ಮಹದೇವ್ RSI DAR. ಅಧಿಕಾರಿಗಳ 100 ಮೀಟರ್ ಓಟದ ಸ್ಪರ್ಧೆಯ ವಿಜೇತರು ಪ್ರಥಮ ಸ್ಥಾನ ಗಣೇಶ್ HB RPI DAR. ದ್ವಿತೀಯ ಸ್ಥಾನ ಮಹಾದೇವರಾಜ್ RSI. ತೃತೀಯ ಸ್ಥಾನ ನಿತಿನ್ ಕುಮಾರ್ PSI. 45 ವರ್ಷ ಮೇಲ್ಪಟ್ಟ ಅಧಿಕಾರಿಗಳ 100 ಮೀಟರ್ ಓಟದ ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ಸೂರಜ್ ಪೊಲೀಸ್ ಉಪಾಧೀಕ್ಷಕರು ಮಡಿಕೇರಿ ಉಪವಿಭಾಗ. ದ್ವಿತೀಯ ಸ್ಥಾನ ಶ್ರೀ ಮೇದಪ್ಪ IP ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಗುಪ್ತದಳ. ತೃತೀಯ ಸ್ಥಾನ ಶ್ರೀ ದಿನೇಶ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲೆ. ತೃತೀಯ ಸ್ಥಾನ ಶ್ರೀ ದಿನೇಶ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲೆ. ಅಧಿಕಾರಿಗಳ ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ವಿಜೇತರು ಮೊದಲನೇ ಸ್ಥಾನ PSI ಹಾಗೂ RSI ದರ್ಜೆ ಅಧಿಕಾರಿಗಳ ಶಾರ್ಟ್ ಪುಟ್ ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ಗಣೇಶ್ PSI ವಿಶಾಲ್ ನಗರ ಸಂಚಾರಿ ಪೊಲೀಸ್ ಠಾಣೆ. ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ಜೋಶಿ ಕುಟಪ್ಪ ಜಿಲ್ಲಾ ಸ್ತಬ್ಧ ಘಟಕ. ದ್ವಿತೀಯ ಸ್ಥಾನ ಜಯರಾಮ್ ರೈ ARSI. ತೃತೀಯ ಸ್ಥಾನ ಶ್ರೀ ದಿನೇಶ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲೆ. ಡಬಲ್ ಸ್ಪರ್ಧೆ ವಿಜೇತರು CPI ಹಾಗೂ PI ದರ್ಜೆ ಅಧಿಕಾರಿಗಳ ಶೆಡ್ಯೂಲ್ ಸಿಂಗಲ್ ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ಶ್ರೀ ಮುದ್ದು ಮಹಾದೇವ್ ಪೊಲೀಸ್ ನಿರೀಕ್ಷಕರು ಸೋಮವಾರಪೇಟೆ ಪೊಲೀಸ್ ಠಾಣೆ. ದ್ವಿತೀಯ ಸ್ಥಾನ ಶ್ರೀ ರಾಜು PK ಪೊಲೀಸ್ ವೃತ್ತ ನಿರೀಕ್ಷಕರು ಮಡಿಕೇರಿ ನಗರ. PI ಹಾಗೂ CPI ದರ್ಜೆ ಅಧಿಕಾರಿಗಳ ಡಬಲ್ಸ್ ಶೆಡ್ಯೂಲ್ ಕಾರ್ಡ್ ಡಬಲ್ಸ್ ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಶ್ರೀ ರಾಜು PK ಪೊಲೀಸ್ ವೃತ್ತ ನಿರೀಕ್ಷಕರು ಮಡಿಕೇರಿ ನಗರ. ಡಬಲ್ ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ಶ್ರೀ ಮುದ್ದು ಮಹಾದೇವ್ ಪೊಲೀಸ್ ನಿರೀಕ್ಷಕರು ಸೋಮವಾರಪೇಟೆ ಹಾಗೂ ಶ್ರೀ ಅನಂತ್ HS ಪೊಲೀಸ್ ನಿರೀಕ್ಷಕರು ಜಿಲ್ಲಾ. ಶ್ರೀ ಮೇದಪ್ಪ IP ಹಾಗೂ ಶ್ರೀ ಚಂದ್ರಶೇಖರ್. ಶೆಡ್ಯೂಲ್ ಕಾರ್ಡ್ ಫಾರ್ PSI ಪ್ರಥಮ ಸ್ಥಾನ ಶ್ರೀ ವಸಂತ್ ಕುಮಾರ್ PSI. ದ್ವಿತೀಯ ಸ್ಥಾನ ಶ್ರೀ ರವೀಂದ್ರ PSI ಶ್ರೀನಗರ ಪೊಲೀಸ್ ಸ್ಟೇಷನ್. ದ್ವಿತೀಯ ಸ್ಥಾನ ಮಡಿಕೇರಿ ಉಪವಿಭಾಗ. ವಿಜೇತರು ಸೋಮವಾರಪೇಟೆ ಉಪವಿಭಾಗ. ರೋಲಿಂಗ್ ಟ್ರೋಫಿಯೊಂದಿಗೆ ಕಮಲ್
ಸ್ವಲ್ಪ ಬೆಂಬರ ಬನ್ನಿ. ವಾಲಿಬಾಲ್ ಸ್ಪರ್ಧೆಯ ರನ್ನರ್ ಅಪ್ ತಂಡ ವಿರಾಜಪೇಟೆ. ಬನ್ರಿ ಈ ಕಡೆ ಬನ್ನಿ ನೋಡಿ ಈ ಕಡೆ. ಸೆಕೆಂಡ್ ಪ್ಲೇಸ್ ಸ್ಪೆಷಲ್ ಯೂನಿಟ್. ಹಾಯ್ ಸರ್. ನೋಡಿ ಫ್ರೆಂಡ್ ಒಳ್ಳೆ ರೇಣುಕಾ ಹೋಗಿ. ಬಾಂಬಿಂಗ್ ದ ಸಿಟಿ ತೃತೀಯ ಸ್ಥಾನ ಸನ್ನಿಧಿ. 5 ರಿಂದ 10 ವರ್ಷದೊಳಗಿನ ಮಕ್ಕಳ ಹೆಣ್ಣು ಮಕ್ಕಳ 50 ಮೀಟರ್ ಓಟದ ಸ್ಪರ್ಧೆ ವಿಜೇತರು ಹವಿಂತಾ ಸಂತೋಷ್ ಪ್ರಥಮ ಸ್ಥಾನ. 50 ಮೀಟರ್ ಓಟದ ಸ್ಪರ್ಧೆ ಬಾಲಕರ 5 ರಿಂದ 10 ವರ್ಷದೊಳಗಿನ ಬಾಲಕರ ಓಟದ ಸ್ಪರ್ಧೆ ಹನ್ನೊಂದರಿಂದ 15 ವರ್ಷದ ಬಾಲಕಿಯರ 100 ಮೀಟರ್ ಓಟದ ಸ್ಪರ್ಧೆ ವಿಜೇತರು ಪ್ರಥಮ ಸ್ಥಾನ ಸಿಫಾ ಅಫ್ಸಾನಾ. ಬೇಡವಾ ಅಲ್ಲ ಎಕ್ಸ್ಕ್ಯೂಸ್ ಮೀ ಬೇರೆ ನೀವು ಅಡ್ಡ ಬರೋದು ಮತ್ತೆ ಎಲ್ಲಿ ಎಕ್ಸ್ಕ್ಯೂಸ್ ಮೀ ನೋಡಿ. 11ರಿಂದ ಪ್ರಥಮ ಸ್ಥಾನ ಸಿಫಾ ಅಫ್ಸಾನಾ. ದ್ವಿತೀಯ ಸ್ಥಾನ ತನ್ವಿಷಾ ಬೋಪಯ್ಯ. ಆರಾಧ್ಯ ಚೇತನ್. ದ್ವಿತೀಯ ಸ್ಥಾನ ಚರಣ್ ಪ್ರವೀಣ್. ತೃತೀಯ ಸ್ಥಾನ ದೀಕ್ಷಿತ್ ಜೋಯಪ್ಪ. ಈ ಕ್ರೀಡಾಕೂಟದ ವಿಶೇಷ ಆಕರ್ಷಣೆಯಾಗಿ ತಮ್ಮ ಮುಂದೆ ಛದ್ಮವೇಶ ಪ್ರದರ್ಶನ ಮಾಡಿದಂತಹ ಅಧಿಕಾರಿಗಳು ಶ್ರೀ ಮತ್ತಿಬ್ಬರು ಯಮ ಹಾಗೂ ಚಂದ್ರಗುಪ್ತ. ಅತ್ಯುತ್ತಮ ಪಥಸಂಚಲನ DAR ತಂಡ. ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಒಟ್ಟು 18 ಅಂಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪೊಲೀಸ್ ಉಪಾಧೀಕ್ಷಕರು ಮಡಿಕೇರಿ ಉಪವಿಭಾಗ ಕಳೆದ 3 ದಿನಗಳ ಕಾಲ 18 ಯುವಕರಂತೆ ಪಾದರಸದಂತೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ರಾಜು PK ಅವರು, ಶ್ರೀಯುತ ಮಂಜುನಾಥ್ ಇ ಪೊಲೀಸ್ ಉಪನಿರೀಕ್ಷಕರು ಸಿದ್ದಾಪುರ ಪೊಲೀಸ್ ಠಾಣೆ, ಎಂ CHC 138 ಸಂಚಾರಿ ಪೊಲೀಸ್ ಠಾಣೆ ಮಡಿಕೇರಿ, ಯೋಗೇಶ್ ಕುಮಾರ್ BL CHC 193 DCRB, ಶ್ರೀಯುತ ನಿರಂಜನ್ MS CHC 190 DCRB, ಮುನೀರ್ CPC 09 ಸಂಚಾರಿ ಪೊಲೀಸ್ ಠಾಣೆ ಮಡಿಕೇರಿ ನಗರ. ಮಾತಾಡ್ಬೋದಾ? ವಾರ್ಷಿಕ ಕ್ರೀಡಾಕೂಟ 2025 ಈ ಒಂದು ಇವೆಂಟ್ನ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವ ಅಧಿಕಾರಿ ಸಿಬ್ಬಂದಿಗಳೇ,
ಮತ್ತು ಈ ಒಂದು ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ಆಗಮಿಸಿ ಅವರ ಕರ್ತವ್ಯ ನಿರ್ವಹಿಸುವ ಎಲ್ಲ ಅಧಿಕಾರಿಗಳೇ, ಎಲ್ಲ ಬಂಧುಗಳೇ, ಮತ್ತು ವಿಶೇಷವಾಗಿ ಏನು ನೀವು ಪರೇಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ಈ ಪರೇಡ್ ಈ ಕ್ರೀಡಾಕೂಟದ ಸಮಾರಂಭದ ಪರೇಡ್ ಇತ್ತು, ಬಹಳ ಅದ್ಭುತವಾಗಿತ್ತು. ಸಿನ್ಸಿಯರ್ ಅಪ್ರಿಷಿಯೇಷನ್ ಟು ಈಚ್ ಒನ್ ಆಫ್ ಯು. ರಾಮರಾಜನವರು ನಮ್ಮ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ರು. ನಾನು ಅದ್ರ ಏನೋ ಎಷ್ಟು ಮಟ್ಟಿಗೆ ನಾನು ಡಿಸರ್ವ್ ಮಾಡ್ತೀನಿ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಥ್ಯಾಂಕ್ ಯು ರಾಮರಾಜನ್. ಮ್ಯೂಚುವಲ್ ಅಡ್ಮೈರೇಷನ್ ಅಂತ ಅನ್ಕೋಬೇಡಿ. ನಾನು ಸಹ ರಾಮರಾಜನ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಬಹಳ ಬ್ರೀಫ್ ಆಗಿ 2-3 ಲೈನ್ನಲ್ಲಿ. ಕಳೆದ 3 ವರ್ಷಗಳಿಂದ ಕೊಡಗು ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ಅನ್ ಎಕ್ಸ್ಟ್ರೀಮ್ಲಿ ಕಮಿಟೆಡ್, ಡೆಡಿಕೇಟೆಡ್, ಮತ್ತೆ ಬಹಳಷ್ಟು ಇಂಟಿಗ್ರಿಟಿನ ಮೇಂಟೈನ್ ಮಾಡಿಕೊಂಡು ಒಳ್ಳೆ ಪೊಲೀಸ್ ಲೀಡರ್ಶಿಪ್ನ ನಮ್ಮ ಮಡಿಕೇರಿ ಜಿಲ್ಲೆಗೆ ಕೊಟ್ಟಿರುವಂತಹ ಅಧಿಕಾರಿಗಳು. ಎಕ್ಸಾಜರೇಷನ್ ಅಲ್ಲ, ನಾನು ಮುಖ್ಯವಾಗಿ ಹೇಳ್ತಾ ಇದ್ದೇನೆ, ನಮ್ಮ ರಾಜ್ಯದಲ್ಲೇ ಒನ್ ಆಫ್ ದ ಬೆಸ್ಟ್ SPs ಅಂತ ನಾನು ಹೇಳಿ ಬಯಸ್ತೇನೆ. ಈಗ ಅದಕ್ಕೆ ಒಂದು ನಿದರ್ಶನ ಅಂತ ಹೇಳಿದ್ರೆ, ಈಗ ಒಂದು ಏನೀಗ ಅಪ್ರಿಷಿಯೇಷನ್ ಲೆಟರ್ಸ್ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೊಟ್ಟಿದ್ರು. ನಮ್ಮ ಪೊಲೀಸ್ DR ಕ್ವಾರ್ಟರ್ಸ್ ಕಳ್ತನ ಆಗಿರುವಂಥದ್ದು ಅದೊಂದು ಈಸಿ ಟಾಸ್ಕ್ ಆಗಿರಲಿಲ್ಲ. ನಮ್ಮ ಬ್ಯಾಂಗ್ಳೂರ್ ನಮ್ಮ ಹಿರಿಯ ಅಧಿಕಾರಿಗಳು ಸಹ ಹೇಳಿದ್ರು ಅದ್ರ ಬಗ್ಗೆ. ಇಷ್ಟು ಫಾಲೋ ಅಪ್ ಮಾಡಿದ್ದಾರೆ. ಇದು ಒಂದು. ಜೊತೆಗೆ ಇನ್ನೊಂದು, ನಾನು ನನ್ನ ಸೀನಿಯರ್ ಆನ್ಯುವಲ್ ನಮ್ಮ IPS ಆಫೀಸರ್ಸ್ ಕಾನ್ಫರೆನ್ಸ್ ಇರುತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಗೃಹ ಮಂತ್ರಿಗಳ ಸಮಕ್ಷಮದಲ್ಲಿ. ಅವಾಗಲೂ ನಾನು ಅವ್ರ ಮುಂದೆನೂ ಸಹ ನನ್ನ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ, ನಮ್ಮ ಸದರ್ ಬೇರೆ ದಕ್ಷಿಣ ವಲಯದ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಹೇಳಿದ್ದೆ, ಚುಟ್ಟಿಕೊಪ್ಪ ಪೊಲೀಸ್ ಸ್ಟೇಷನ್ ಒಂದು ಮರ್ಡರ್ ಕೇಸ್ ಸಾಕಷ್ಟು ನಮ್ಮ ಮಾಧ್ಯಮದವರು ಏನು ಸಾಕಷ್ಟು ಅದ್ರ ಬಗ್ಗೆ ಇದನ್ನ ಮಾಹಿತಿನ ನೀಡಿದ್ರಿ. ಅದು ಎಂತ ಕ್ಲಿಷ್ಟಕರ ಒಂದು ಇದಂದ್ರೆ, ಎಲ್ಲೋ ಆಂಧ್ರ ಪ್ರದೇಶದಲ್ಲಿ ಮರ್ಡರ್ ಮಾಡಿ ತಂದು ಬಾಡಿನ ಇಲ್ಲಿ ಅಂದ್ರೆ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ ಬಾಡಿನ, ಆ ತರದೊಂದು ಬಾಡಿನ ಡಿಸ್ಪೋಸ್ ಮಾಡಿ ಹೋಗಿದ್ರು ಅಂತ. ಇದನ್ನ SP ರಾಮರಾಜನ್ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮಾಡಿದ್ದಾರೆ. ಇದೇ ತರ ಒಂದು ಕೆಲವು ಡಕಾಯಿಟಿ ಕೇಸ್ಗಳಾಗ್ತಾ ಇತ್ತು, ಅದನ್ನು ಡಿಟೆಕ್ಟ್ ಮಾಡಿದ್ದಾರೆ. ಮತ್ತೆ ಲಾಂಡ್ ಆರ್ಡರ್ ಸಿಚುವೇಶನ್ ಸಾಕಷ್ಟು ಸಾಕಷ್ಟು ಕ್ಲಿಷ್ಟಕರ ಸಂದರ್ಭದಲ್ಲಿ ಅದನ್ನ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಗೊತ್ತಿದೆ. ಕೆಲವು ಸಲ ಕೆಲವೊಂದು ಒಂದು ಇವೆಂಟ್ 15-20% ಡ್ರ್ಯಾಗ್ ಆಗಿ ಹೋಗ್ತಾ ಇದೆ. ಎಲ್ಲಾ ಇವೆಂಟ್ಗಳನ್ನು ಸಹ ತಂಡವಾಗಿ ರಾಮರಾಜನ್ ಅವರ ಮಾರ್ಗದರ್ಶನ ಎಲ್ಲರೂ ಸೇರಿಸಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು, ಮಡಿಕೇರಿ ನಮ್ಮ ಕೊಡಗು ಜಿಲ್ಲೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸೇರ್ಕೊಂಡು ಮಾಡಿದ್ರ. ಹಾಗಾಗಿ ರಾಮರಾಜನ್ ಅವರ ನೇತೃತ್ವಕ್ಕೆ ಮತ್ತೆ ನೀವೆಲ್ಲರೂ ಸಹ ಮಾಡಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ, ಅದನ್ನ ಹೇಳಿ ಬಯಸ್ತೇನೆ. ಕ್ರೀಡೆಗೆ ಬರೋದಾದ್ರೆ, ಏನೊಂದು ನಮ್ಮ ಯೂನಿಫಾರ್ಮ್ ಸರ್ವಿಸಸ್ ನಲ್ಲಿ ಸ್ಪೋರ್ಟ್ಸ್ ಮತ್ತೆ ಗೇಮ್ಸ್ಗೆ ಬಹಳಷ್ಟು ಇಂಪಾರ್ಟೆನ್ಸ್ ನ ಕೊಡ್ತಿದ್ದೇನೆ. ಯಾಕೆಂದ್ರೆ ಅದು ಒಂದು ಸಿಂಬಲ್ ಆಫ್ ಫಿಟ್ನೆಸ್. ಇದ್ರ ಜೊತೆಗೆ ಒಂದು ನಮಗೆ ಯೂನಿಫಾರ್ಮ್ ಸರ್ವಿಸಸ್ ನಲ್ಲಿ ನಾವು ಫಿಟ್ನೆಸ್ ಇಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಟ್ರಿಬ್ಯೂಟ್. ಮಡಿಕೇರಿ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಇಲಾಖೆ ಇರ್ಬೋದು, ಮತ್ತೆ ನಮ್ಮ ಡಿಫೆನ್ಸ್ ಫೋರ್ಸಸ್ ಇರ್ಬೋದು. ಹಾಗಾಗಿ ಒಂದು ಸಾಕಷ್ಟು ಬಹಳಷ್ಟು ಡೆಕೇಡ್ಸ್ ಇಂದ, ದಶಕಗಳಿಂದ ವಿಶೇಷವಾದ ಇಂಟಿಗ್ರೇಷನ್ ಇದೆ. ಒಂದು ಆರ್ಮಿ ಮತ್ತೆ ಪ್ಯಾರಾಮಿಲಿಟರಿ ಇರ್ಬೋದು, ನಂತರ ನಮ್ಮ ಪೊಲೀಸ್ ಇಲಾಖೆ ಸೇರುವಂಥದ್ದು. ಹಾಗಾಗಿ ಹೆಚ್ಚಿನದಾಗಿ ಇಲ್ಲಿ ಕ್ರೀಡೆಗೆ ಇಂಪಾರ್ಟೆನ್ಸ್ ನ ಕೊಡಲಾಗ್ತದೆ. ಅದನ್ನು ನಾವು ಅಬ್ಸರ್ವ್ ಮಾಡಬಹುದು ನಿಮ್ಮ ಆಕ್ಟಿವಿಟಿನಲ್ಲಿ. ನಮ್ಮ ರಾಜ್ಯ ಪೊಲೀಸ್ ಸ್ಪೋರ್ಟ್ಸ್ ಮೀಟ್ ಅನ್ನು ಸಹ ಸಾಕಷ್ಟು ಪ್ರೈಸಸ್ ನೀವು ಮಡಿಕೇರಿ ಜಿಲ್ಲೆಯಿಂದ ತಗೊಳ್ತೀರಾ. ಇದು ಒಂದು ಏನು ಒಳ್ಳೆ ರೀತಿ ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಯಾರು ಮೊದಲನೇದಾಗಿ ಎಲ್ಲರೂ ಸಹ ಇಲ್ಲಿ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿದ ಅಭಿನಂದನೆಗಳನ್ನ ಹೇಳಿ ಬಯಸ್ತೇನೆ. ಮತ್ತೆ ಯಾರು ಇದರಲ್ಲಿ ಪ್ರಶಸ್ತಿಗಳನ್ನ ಪಡೆದಿದ್ರೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನ ಹೇಳಿ ಬಯಸ್ತೇನೆ. ಇದು ಒಂದು ಏನು ಕ್ರೀಡೆಗಳೇನಿದೆ, ಸ್ಪೋರ್ಟ್ಸ್ ಏನಿದೆ, ಅದ್ರ ಜೊತೆಗೆ ನಮ್ಮ ಬೇಸಿಕ್ ಫಿಟ್ನೆಸ್ ಆಕ್ಟಿವಿಟೀಸ್, ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಸ್ವಿಮ್ಮಿಂಗ್, ಸೈಕ್ಲಿಂಗ್,
ಯೋಗ ಯಾವುದೇ ಆಕ್ಟಿವಿಟಿ ಇರ್ಬೋದು, ಜಿಮ್ ಹೋಗುವಂಥದ್ದು ಇರ್ಬೋದು, ಅದನ್ನ ಒಂದು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಅವರ ಕುಟುಂಬ ವರ್ಗದವರು ಸಹ ಒಂದು ಬೇಸಿಕ್ ರೂಟೀನ್ ನಾವು ಬೆಳಿಗ್ಗೆ ಎದ್ದು ಏನು ರೆಡಿ ಆಗ್ತೀವಿ, ಊಟ ತಿಂಡಿ ಮಾಡ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಅದೇ ಥರ ಒಂದು ರೂಟೀನ್ ಆಗಿ ಆಗಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನಮ್ಮ ಪ್ರೆಸೆಂಟ್ ಲೈಫ್ ಸ್ಟೈಲ್ ಏನಿದೆ ಪ್ರಚಲಿತ ವಿದ್ಯಮಾನದಲ್ಲಿ ಅದನ್ನ ಗಮನಿಸಿದ್ರೆ ಅದು ಬಹಳ ಮುಖ್ಯ. ನಮ್ಮ ಹೆಲ್ತ್ ಬಹಳಷ್ಟು ಮೇಂಟೈನ್ ಮಾಡುವಂಥದ್ದು ಬಹಳಷ್ಟು ಮುಖ್ಯ ಅಂತ ಹೇಳಿ ಬಯಸ್ತೇನೆ. ಇದ್ರ ಜೊತೆಗೆ ಏನು ನಾವು ಒಂದು ಇಲ್ಲಿ ಈಗಿನ ಪ್ರೆಸೆಂಟ್ ಸರ್ಕಮ್ಸ್ಟೆನ್ಸಸ್ ಏನಾಗ್ತಾ ಇದೆ, ಏನಾದರೂ ಒಳ್ಳೇದಾದಾಗ ಗೆದ್ದಾಗ ಬಹಳ ಖುಷಿಯಾಗಿರ್ತೀವಿ. ಸಾಕಷ್ಟು ಸಂದರ್ಭಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಕೆಲವರು ಡಿಪ್ರೆಷನ್ ಹೋಗ್ತಾರೆ. ಏನಕ್ಕೆ ಅಂದ್ರೆ ಏನಾದರೂ ತೊಂದರೆ ಆದ್ರೆ, ಸೆಟ್ ಬ್ಯಾಕ್ಸ್ ಆದ್ರೆ ಅದನ್ನ ಒಳ್ಳೆ ರೀತಿ ಸ್ವೀಕರಿಸಿದ ಅದನ್ನ ಚಾಲೆಂಜಿಂಗ್ ಆಗಿ ತಗೊಳ್ಳುವಂತ ಒಂದು ಮನಸ್ಥಿತಿ ಕಡಿಮೆ ಆಗ್ತಾ ಇದೆ. ಆ ರೆಸಿಲಿಯನ್ಸ್ ಅಂತ ಏನ್ ಹೇಳ್ತೀವಿ, ಗೆಲುವು ಸೋಲು ಎರಡನ್ನೂ ಸಹ ನಾವು ಒಂದು ಸಮತೋಲನದಿಂದ ತಗೊಂಡು ಹೋಗುವಂತಹ ಒಂದು ಮನೋಭಾವನೆ ನಾವು ಬೆಳೆಸ್ಕೊಬೇಕಾಗ್ತದೆ. ಅದನ್ನ ಬೆಳೆಸುವಂತಹ ಬಹಳಷ್ಟು ಇಂಪಾರ್ಟೆಂಟ್ ಆಕ್ಟಿವಿಟಿ ಇದೆ ನಮ್ಮ ಒಂದು ಕ್ರೀಡೆ ಆಕ್ಟಿವಿಟಿ ಅಂತ ಹೇಳಿಕ್ ಬಯಸ್ತೇನೆ. ಹಾಗಾಗಿ ಕ್ರೀಡೆ ಆಕ್ಟಿವಿಟಿ ನಾವು ಬಹಳಷ್ಟು ಚೆನ್ನಾಗಿ ನೀವು ಪಾರ್ಟಿಸಿಪೇಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದ್ರ ಜೊತೆಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗಾಗಲೇ 2 ಏನು ಕೇಸ್ನ ನಿದರ್ಶನ ಕೊಟ್ಟಿದ್ದೀನಿ. ಆ ಥರ ಒಳ್ಳೆ ಕೇಸು, ಇಂಪಾರ್ಟೆಂಟ್ ಕೇಸ್ ಡಿಟೆಕ್ಟ್ ಮಾಡೋದ್ರಲ್ಲಿ ಮತ್ತೆ ಇಂಪಾರ್ಟೆಂಟ್ ಅಂದ್ರೆ ಕ್ಲಿಷ್ಟಕರ ಸಂದರ್ಭಗಳನ್ನ ನಾವು ಹ್ಯಾಂಡಲ್ ಮಾಡೋದ್ರಲ್ಲಿ ನಮಗೆ ಒಂದು ಟೀಮ್ ವರ್ಕ್ ಬೇಕಾದ್ರೆ ಟೀಮ್ ವರ್ಕ್ನ ಸಹ ಈ ಕ್ರೀಡೆಗಳು ನಮಗೆ ಒಂದು ಕ್ವಾಲಿಟಿನ ಕೊಡ್ತವೆ ಅಂತ ಹೇಳಿ ಬಯಸ್ತೇನೆ. ಜೊತೆಗೆ ಇದು ಬಹಳ ಒಳ್ಳೆ ರೀತಿಯಲ್ಲಿ ಒಂದು ಈ ಸ್ಪೋರ್ಟ್ಸ್ ಒಂದು ಕಾರ್ಯಕ್ರಮವನ್ನ, ಈ ಒಂದು ಸ್ಪೋರ್ಟಿಂಗ್ ಇವೆಂಟ್ ಮತ್ತೆ ಸಮಾರೋಪವನ್ನ ಇಲ್ಲಿ ಆಯೋಜಿಸಲಾಗಿದೆ. ಇದಕ್ಕೆ ನಮ್ಮ DRನ ಅಧಿಕಾರಿ ಸಿಬ್ಬಂದಿ ವರ್ಗಗಳು ನಮಗೆ ಗೊತ್ತಿದೆ ಎಷ್ಟು ಗ್ರೌಂಡ್ ವರ್ಕ್ ಮಾಡಬೇಕಾಗ್ತದೆ ಅಂತ. ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಗ್ರೌಂಡ್ ವರ್ಕ್ ಮಾಡಿ ನಾವು ಪ್ರಿಪೇರ್ ಮಾಡಿದರೆ ಅವ್ರಿಗೂ ಸಹ ನಾನು ವಿಶೇಷವಾದ ಅಭಿನಂದನೆಗಳನ್ನು ಹೇಳಿ ಬಯಸ್ತೇನೆ. ಜೊತೆಗೆ ಇಷ್ಟು ಬಹಳಷ್ಟು ಪೇಷನ್ಸ್ ಇಂದ ಇದ್ದು ಒಳ್ಳೆ ಆಕ್ಟಿವಿಟೀಸ್ನಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನನಗೆ ಇಲ್ಲಿ ಬಂದು ನಿಮ್ಮ ಜೊತೆ ಈ ಒಂದು ಕ್ರೀಡೆಯಲ್ಲಿ ಒಂದು ಆಕ್ಟಿವಿಟಿನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರೆ ಒಂದು ನೋಡಿ ಅದನ್ನ ಸಂತೋಷ ಪಡಲಿಕ್ಕೆ ಮತ್ತೆ ಪರೇಡ್ನ ಒಂದು ಸೆಲ್ಯೂಟ್ ತಗೊಳ್ಳಿಕ್ಕೆ ಮತ್ತೆ ಜೊತೆ ಇಂಟ್ರಾಕ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ಮತ್ತೊಮ್ಮೆ ನಮ್ಮ SP ರಾಮರಾಜನ್ ಅವರು, ಅಡಿಷನಲ್ SP ದಿನೇಶ್ ಅವರು ಮತ್ತೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಮತ್ತೆ ಇಲ್ಲಿ ನೆರೆಯುವ ಎಲ್ಲರಿಗೂ ಸಹ ನಾನು ಮತ್ತೊಮ್ಮೆ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.